ಹೋರಾಟಗಾರರು ಎಂಜಲು ಕಾಸು ಗಿರಾಕಿಗಳಂತೆ. ಕಾಂಗ್ರೆಸ್ ಶಾಸಕ ಕಡಲೂರು ಉದಯ್ ಇಂಥದೊಂದು ವಿವಾದದ ಮಾತನಾಡಿದ್ದಾರೆ. ಹೋರಾಟಗಾರರ ಮೇಲೆ ಶಾಸಕ ಉದಯ್ ಸಿಡಿಮಿಡಿಗೊಂಡಿದ್ದಾರೆ. ಮದ್ದೂರು ಪುರಸಭೆ ಮೇಲ್ದರ್ಜೆಗೆ ಹೋರಾಟಗಾರರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಶಾಸಕರ ವಿರುದ್ಧ ಕೆಲವು ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಇದೀಗ ಕಡಲೂರು ಉದಯ್ ನಾಲ್ಗೆ ಹರಿಬಿಟ್ಟಿದ್ದಾರೆ. ಮದ್ದೂರಿನ ಹೆಮ್ಮನಹಳ್ಳಿಯಲ್ಲಿ ಉದಯ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಅಭಿವೃದ್ಧಿಗೆ ವಿರೋಧ ಮಾಡೋದಕ್ಕೆ ಏನು ಹೇಳೋಕ್ಕಾಗ್ತದೆ? ಸಹಿಸಲಾರದವರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ಇಲ್ಲಿ ಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ ಗಿರಾಕಿಗಳು ಇರ್ತಾರೆ. ಕೆಲವರು ಯಾವುದೋ ಸಂಘ ಸಂಸ್ಥೆ ಅವರು ಹೆಸರು ಹೇಳ್ಕೊಂಡು ಹಿಂದೂ ಕಾಸಿಗೆ ನಿಂತವೆ. ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು, ಯಾರೋ ಪ್ರಸಾದ ಅದನ್ನು ತೊಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ. ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರ ಸಾರ್ವಜನಿಕರು ಹೇಳಿದ್ರೆ ಹೇಳಿ. ಯಾರೋ ಕೆಲಸಕ್ಕೆ ಬಾರ್ದವ್ರು 4 ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಬರುತ್ತೆ ಸರ್? ಈಗ ಅದೇನೋ ನಗರಸಭೆಯಿಂದ ಕೈ ಬಿಡಲಿಲ್ಲ ಅಂತ ಹೇಳಿರೋ ಮಾಡ್ಕೊಳ್ಳಿ. ಪರ್ಯಾಯ ವ್ಯವಸ್ಥೆ ಯಾರು ಈಗ ಇವ್ರ ಪಾಪ ಎಮ್ನಳ್ಳಿಯವರು ನಮ್ಮನ್ನು ಸೇರಿಸ್ಕೊಳ್ಳಿ, ಉಳಿದನಹಳ್ಳಿಯವ್ರು ಸೇರಿಸ್ಕೊಳ್ಳಿ ಅಂತವ್ರೆ. ಆ ಕಡೆ ತೈಲೂರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಚನ್ನಸಂದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ. ಮರಕಾರದೊಡ್ಡಿ ಮತ್ತು ಕುಣಕೆರೆ ಅವರೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ, ಸೇರಿಸ್ಕೊತೀವಿ. ಏನು ಸುತ್ತಮುತ್ತ 4 ಪಂಚಾಯತಿ ವ್ಯಾಪ್ತಿಲಿ ಆಯ್ಕೆ ಮಾಡಿದೆ ಅಂತಂತವಾಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ ಏನು ಗೊತ್ತದ. ಅದ್ರ ಮೇಲೆ ಪ್ರತಿಭಟನೆ ಮಾಡ್ತಾರೆ ಲೋಕಲ್ ಗಿರಾಕಿಗಳಾದ್ರೆ ಬಹುಶಃ ಅಂಥವ್ರೆ ಮಾಡೋದು. ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಅನ್ನೋರು ಅವ್ರನ್ನ ನೀವು ಯಾವ ಭಾಷೆಲಿ ಅವ್ರನ್ನ ಕರಿಬೋದು ಅಂತ ಹೇಳಿ. ಬೇರೆ ಏನಕ್ಕಾರ ವಿರೋಧ ಮಾಡಲಿ, ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವ್ರಿಗೇನು ಯಾವನಿಗೋ ಸಂಕಟ, ನನಗೆ ಹೆಸರು ಬರಬಾರ್ದು ಅಂತ. ಅಭಿವೃದ್ಧಿಗೆ ವಿರೋಧ ಮಾಡೋದಕ್ಕೆ ಏನು ಹೇಳೋಕ್ಕಾಗ್ತದೆ? ಸಹಿಸಲಾರದವರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ಇಲ್ಲಿ ಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ ಗಿರಾಕಿಗಳು ಇರ್ತಾರೆ. ಕೆಲವರು ಯಾವುದೋ ಸಂಘ ಸಂಸ್ಥೆ ಅವರು ಹೆಸರು ಹೇಳ್ಕೊಂಡು ಹಿಂದೂ ಕಾಸಿಗೆ ನಿಂತವೆ. ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ. ಹೋರಾಟಗಾರರು ಎಂಜಲು ಕಾಸು ಗಿರಾಕಿಗಳಂತೆ. ಕಾಂಗ್ರೆಸ್ ಶಾಸಕ ಕಡಲೂರು ಉದಯ್ ಇಂಥದೊಂದು ವಿವಾದದ ಮಾತನಾಡಿದ್ದಾರೆ. ಹೋರಾಟಗಾರರ ಮೇಲೆ ಶಾಸಕ ಉದಯ್ ಸಿಡಿಮಿಡಿಗೊಂಡಿದ್ದಾರೆ. ಮದ್ದೂರು ಪುರಸಭೆ ಮೇಲ್ದರ್ಜೆಗೆ ಹೋರಾಟಗಾರರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಶಾಸಕರ ವಿರುದ್ಧ ಕೆಲವು ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಇದೀಗ ಕಡಲೂರು ಉದಯ್ ನಾಲ್ಗೆ ಹರಿಬಿಟ್ಟಿದ್ದಾರೆ. ಮದ್ದೂರಿನ ಹೆಮ್ಮನಹಳ್ಳಿಯಲ್ಲಿ ಉದಯ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಅಭಿವೃದ್ಧಿಗೆ ವಿರೋಧ ಮಾಡೋದಕ್ಕೆ ಏನು ಹೇಳೋಕ್ಕಾಗ್ತದೆ? ಸಹಿಸಲಾರದವರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ಇಲ್ಲಿ ಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ ಗಿರಾಕಿಗಳು ಇರ್ತಾರೆ. ಕೆಲವರು ಯಾವುದೋ ಸಂಘ ಸಂಸ್ಥೆ ಅವರು ಹೆಸರು ಹೇಳ್ಕೊಂಡು ಹಿಂದೂ ಕಾಸಿಗೆ ನಿಂತವೆ. ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು, ಯಾರೋ ಪ್ರಸಾದ ಅದನ್ನು ತೊಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ. ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರ ಸಾರ್ವಜನಿಕರು ಹೇಳಿದ್ರೆ ಹೇಳಿ. ಯಾರೋ ಕೆಲಸಕ್ಕೆ ಬಾರ್ದವ್ರು 4 ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಬರುತ್ತೆ ಸರ್? ಈಗ ಅದೇನೋ ನಗರಸಭೆಯಿಂದ ಕೈ ಬಿಡಲಿಲ್ಲ ಅಂತ ಹೇಳಿರೋ ಮಾಡ್ಕೊಳ್ಳಿ. ಪರ್ಯಾಯ ವ್ಯವಸ್ಥೆ ಯಾರು ಈಗ ಇವ್ರ ಪಾಪ ಎಮ್ನಳ್ಳಿಯವರು ನಮ್ಮನ್ನು ಸೇರಿಸ್ಕೊಳ್ಳಿ, ಉಳಿದನಹಳ್ಳಿಯವ್ರು ಸೇರಿಸ್ಕೊಳ್ಳಿ ಅಂತವ್ರೆ. ಆ ಕಡೆ ತೈಲೂರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಚನ್ನಸಂದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ. ಮರಕಾರದೊಡ್ಡಿ ಮತ್ತು ಕುಣಕೆರೆ ಅವರೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ, ಸೇರಿಸ್ಕೊತೀವಿ. ಏನು ಸುತ್ತಮುತ್ತ 4 ಪಂಚಾಯತಿ ವ್ಯಾಪ್ತಿಲಿ ಆಯ್ಕೆ ಮಾಡಿದೆ ಅಂತಂತವಾಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ ಏನು ಗೊತ್ತದ. ಅದ್ರ ಮೇಲೆ ಪ್ರತಿಭಟನೆ ಮಾಡ್ತಾರೆ ಲೋಕಲ್ ಗಿರಾಕಿಗಳಾದ್ರೆ ಬಹುಶಃ ಅಂಥವ್ರೆ ಮಾಡೋದು. ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಅನ್ನೋರು ಅವ್ರನ್ನ ನೀವು ಯಾವ ಭಾಷೆಲಿ ಅವ್ರನ್ನ ಕರಿಬೋದು ಅಂತ ಹೇಳಿ. ಬೇರೆ ಏನಕ್ಕಾರ ವಿರೋಧ ಮಾಡಲಿ, ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವ್ರಿಗೇನು ಯಾವನಿಗೋ ಸಂಕಟ, ನನಗೆ ಹೆಸರು ಬರಬಾರ್ದು ಅಂತ. ಅಭಿವೃದ್ಧಿಗೆ ವಿರೋಧ ಮಾಡೋದಕ್ಕೆ ಏನು ಹೇಳೋಕ್ಕಾಗ್ತದೆ? ಸಹಿಸಲಾರದವರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ಇಲ್ಲಿ ಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ ಗಿರಾಕಿಗಳು ಇರ್ತಾರೆ. ಕೆಲವರು
ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಹೇಳ್ಕೊಂಡು ಹಿಂದೂ ಕಾಸಿಗೆ ನಿಂತವೆ. ಇಲ್ಲ ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ. ಹೋರಾಟಗಾರರು ಎಂಜಲು ಕಾಸು ಗಿರಾಕಿಗಳಂತೆ. ಕಾಂಗ್ರೆಸ್ ಶಾಸಕ ಕಡಲೂರು ಉದಯ್ ಇಂಥದೊಂದು ವಿವಾದದ ಮಾತನಾಡಿದ್ದಾರೆ. ಹೋರಾಟಗಾರರ ಮೇಲೆ ಶಾಸಕ ಉದಯ್ ಸಿಡಿಮಿಡಿಗೊಂಡಿದ್ದಾರೆ. ಮದ್ದೂರು ಪುರಸಭೆ ಮೇಲ್ದರ್ಜೆಗೆ ಹೋರಾಟಗಾರರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಶಾಸಕರ ವಿರುದ್ಧ ಕೆಲವು ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಇದೀಗ ಕಡಲೂರು ಉದಯ್ ನಾಲ್ಗೆ ಹರಿಬಿಟ್ಟಿದ್ದಾರೆ. ಮದ್ದೂರಿನ ಹೆಮ್ಮನಹಳ್ಳಿಯಲ್ಲಿ ಉದಯ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಅಭಿವೃದ್ಧಿಗೆ ವಿರೋಧ ಮಾಡೋದಕ್ಕೆ ಏನು ಹೇಳೋಕ್ಕಾಗ್ತದೆ? ಸಹಿಸಲಾರದವರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ಇಲ್ಲಿ ಚೂಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ ಗಿರಾಕಿಗಳು ಇರ್ತಾರೆ. ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಹೇಳ್ಕೊಂಡು ಹಿಂದೂ ಕಾಸಿಗೆ ನಿಂತವೆ. ಇಲ್ಲ ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು, ಯಾರೋ ಪ್ರಸಾದ ಅದನ್ನು ತೊಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ. ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರ ಸಾರ್ವಜನಿಕರು? ಸಾರ್ವಜನಿಕರು ಹೇಳಿದ್ರೆ ಹೇಳಿ, ಯಾರೋ ಕೆಲ್ಸಕ್ಕೆ ಬಾರ್ದವ್ರು 4 ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡೋದು ಸರ್? ಈಗ ಅದೇನೋ ನಗರಸಭೆಯಿಂದ ಕೈ ಬಿಡಲಿಲ್ಲ ಅಂತ ಹೇಳಿರೋ ಮಾಡ್ಕೊಳ್ಳಿ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಯಾರು ಈಗ ಇವ್ರ ಪಾಪ ಎಮ್ನಳ್ಳಿಯವರು ನಮ್ಮನ್ನು ಸೇರಿಸ್ಕೊಳ್ಳಿ, ಉಳಿದನಹಳ್ಳಿಯವ್ರು ಸೇರಿಸ್ಕೊಳ್ಳಿ ಅಂತವ್ರೆ. ಆ ಕಡೆ ತೈಲೂರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಚನ್ನಸಂದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ. ಮರಕಾರದೊಡ್ಡಿ ಮತ್ತು ಕುಣಕೆರೆ ಅವರೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ, ಸೇರಿಸ್ಕೊತೀವಿ. ಏನು ಸುತ್ತಮುತ್ತ 4 ಪಂಚಾಯತಿ ವ್ಯಾಪ್ತಿಲಿ ಆಯ್ಕೆ ಮಾಡಿದೆ ಅಂಥವ್ರಿಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ ಏನು ಗೊತ್ತದ ಅದ್ರ ಮೇಲೆ. ಪ್ರತಿಭಟನೆ ಮಾಡ್ತಾರೆ ಲೋಕಲ್ ಗಿರಾಕಿಗಳಾದ್ರೆ ಬಹುಶಃ ಅಂಥವ್ರೇ ಮಾಡೋದು. ಹೋರಾಟಗಾರರು ಎಂಜಲು ಕಾಸು ಗಿರಾಕಿಗಳಂತೆ. ಕಾಂಗ್ರೆಸ್ ಶಾಸಕ ಕಡಲೂರು ಉದಯ್ ಇಂಥದೊಂದು ವಿವಾದದ ಮಾತನಾಡಿದ್ದಾರೆ. ಹೋರಾಟಗಾರರ ಮೇಲೆ ಶಾಸಕ ಉದಯ್ ಸಿಡಿಮಿಡಿಗೊಂಡಿದ್ದಾರೆ. ಮದ್ದೂರು ಪುರಸಭೆ ಮೇಲ್ದರ್ಜೆಗೆ ಹೋರಾಟಗಾರರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಶಾಸಕರ ವಿರುದ್ಧ ಕೆಲವು ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಇದೀಗ ಕಡಲೂರು ಉದಯ್ ನಾಲ್ಗೆ ಹರಿಬಿಟ್ಟಿದ್ದಾರೆ. ಮದ್ದೂರಿನ ಹೆಮ್ಮನಹಳ್ಳಿಯಲ್ಲಿ ಉದಯ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಅಭಿವೃದ್ಧಿಗೆ ವಿರೋಧ ಮಾಡೋದಕ್ಕೆ ಏನು ಹೇಳೋಕ್ಕಾಗ್ತದೆ? ಸಹಿಸಲಾರದವರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ಇಲ್ಲಿ ಚೂಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ ಗಿರಾಕಿಗಳು ಇರ್ತಾರೆ. ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಹೇಳ್ಕೊಂಡು ಹಿಂದೂ ಕಾಸಿಗೆ ನಿಂತವೆ. ಇಲ್ಲ ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು, ಯಾರೋ ಪ್ರಸಾದ